ಕೇರಳದ ಜೀವನ ನದಿ ಎಂದೇ ಪರಿಗಣಿಸಿರುವ ಚಾಲಿಯಾರ್ ನದಿ ಈಗ ಸ್ಮಶಾನವಾಗಿ ಬದಲಾಗಿದೆ. ಕೇರಳದ ವೈನಾಡ್ ಜಿಲ್ಲೆಯ ಭೂಕುಸಿತ ದುರಂತದಲ್ಲಿ ಮಡಿದವರ ಸಂಖ್ಯೆ ಭಾನುವಾರ 370ರ ಗಡಿ ದಾಟಿದೆ. ತೇಲಿ ಬರುತ್ತಿರುವ ಮೃತದೇಹಗಳನ್ನು ನೌಕಾಪಡೆ, NDRF ಹಾಗೂ ಅಗ್ನಿಶಾಮಕ ದಳದ ತಂಡಗಳು ಹೊರತೆಗೆಯುತ್ತಿವೆ. ಭಾನುವಾರ ತೆಲುಗು ನಟ ಅಲ್ಲು ಅರ್ಜುನ್ ರವರು ಸಂತ್ರಸ್ತರಿಗಾಗಿ 25 ಲಕ್ಷ, ಚಿರಂಜೀವಿ 1 ಕೋಟಿ, ಮಲಯಾಳಂ ನಟ ಮೋಹನ್ ಲಾಲ್ ಅವರು 3 ಕೋಟಿ ರೂಪಾಯಿ ನೆರವನ್ನು ಘೋಷಿಸಿದ್ದಾರೆ. ದುರಂತದಲ್ಲಿ ಮನೆಗಳನ್ನು ಕಳೆದುಕೊಂಡು ಗಂಜಿ ಕೇಂದ್ರಗಳಲ್ಲಿ ಬದುಕು ದೂಡುತ್ತಿರುವ ಸಂತ್ರಸ್ತರ ಯೋಗಕ್ಷೇಮಕ್ಕೆ ಸರ್ಕಾರ ಸಕಲ ಕ್ರಮಗಳನ್ನು ಕೈಗೊಂಡಿದೆ. ಈ ದುರಂತದ ಬಳಿಕ ವೈನಾಡು ಜಿಲ್ಲಾಡಳಿತ ಜನಜೀವನವನ್ನು ಸಹಜ ಸ್ಥಿತಿಗೆ ತರಲು ಹಗಲಿರುಳು ಕೆಲಸ ಮಾಡುತ್ತಿದೆ. ಇಂತಹ ಸಮಯದಲ್ಲಿ ಜಿಲ್ಲಾಧಿಕಾರಿ ಕನ್ನಡತಿ ತಮ್ಮ ಕೆಲಸದ ಮೂಲಕ ಜನರ ಗಮನ ಸೆಳೆದಿದ್ದಾರೆ. ನಾನು ಕಾವ್ಯ.